MMS ಗಾಡಿ ಹೋಗ್ತಾ ಇದೆ ನೋಡಿ, ಇದು ಬೆಟ್ಟದ ಗಾಡಿ ಇದು. ಗುಡ್ ಮಾರ್ನಿಂಗ್ ಗಾಯ್ಸ್. ಆ್ಯಕ್ಚುಲಿ ಏನಪ್ಪ ನೈಟ್ ರೈಡು ಅಂದರೆ ವಿಷಯ ಇದೆ. ಇವತ್ತು ಕಬ್ಬಳಮ್ಮ ನನ್ನ ಮನೆಯ ದೇವರು. ಸೊ ಅಲ್ಲಿ ಜಾತ್ರೆ ನಡೀತಾ ಇದೆ ನೋಡಿ, ಗಾಡಿ ಹೋಗ್ತಾ ಇದೆ. ಇದು ಬೆಟ್ಟದ ಗಾಡಿ, ಕನಕಪುರದು. ನಮ್ಮ ಫ್ರೆಂಡಿಗೆ ಯೂಸ್ ಆಗ್ಬೋದು ಇದು. ನಾನು ವೀಡಿಯೋ ಮಾಡ್ತೇನೆ, ನಾನು ಕಳಿಸ್ಕೊಡ್ತೀನಿ. ಇದು ಓಡ್ತಾ ಇದೆ ಅಂದರೆ 4:45 ಟೈಮು. ಇಲ್ಲಿ 4:45 ಅಂದ್ಕೊಳ್ಳಿ, ಆಲ್ಮೋಸ್ಟ್ 4:45. ಅಲ್ಲಿ ಕೊಂಡ ಇರೋದು ಒಂದು 6:15 ಇಲ್ಲ 7 o'clock ಒಳಗಡೆ ಅಂತೆ. ಅವರೇ ಮೆನ್ಷನ್ ಮಾಡಿದ್ದಾರೆ, ಅವ್ರದ್ದು ಏನು ಅಫಿಷಿಯಲ್ ಪೇಜ್ ಬರುತ್ತಲ್ಲ ಅದರಲ್ಲಿ. ಅಷ್ಟರಲ್ಲಿ ನಾವು ಸಾತ್ನೂರಿನ ಕಬ್ಬಾಳಲ್ಲಿ ಇರಬೇಕು, ಕೊಂಡ ನೋಡಬೇಕು. ಆ್ಯಕ್ಚುಲಿ ಇದು ನನ್ನ ಫಸ್ಟು ಟೈಮ್ ನಾನು ಹೋಗ್ತಾ ಇರೋದು ಆ ಕೊಂಡಕ್ಕೆ. ಹಾಗಾಗಿ ಹೋಗ್ತಾ ಇದ್ದೀವಿ. ಇದರ ಜೊತೆ ನಾನು ನಮ್ಮ ಅತ್ತೆ ಮಗಳವಳೆ ಅವಳನ್ನು ಕರ್ಕೊಂಡು ಹೋಗ್ತಾಯಿದ್ದೀವಿ. ಸಾಕಷ್ಟು ಟೈಮ್ ಇದೆ, ಇನ್ನು 1 hour, ಆಲ್ಮೋಸ್ಟ್ ಒಂದು 60-70 ಕಿಲೋಮೀಟ್ರ್ ಹೋಗ್ಬೇಕಂತ ಪ್ರಕಾರ. ನಾನು ಯಾವಾಗಲೇ ಆಗಲಿ ಮಂತ್ಲಿ ಒಂದು ಸಲ ವಿಸಿಟ್ ಆಗ್ತಾಯಿರ್ತೀನಿ, ಈ ದೇವ್ರ ಹತ್ರ ಹೋಗ್ತಾಯಿರ್ತೀನಿ. ಯಾಕಂದರೆ ಒಂಥರ ನೆಮ್ಮದಿ ಕೇಳೋದನ್ನು ಕೊಡುವಂಥ ಅಮ್ಮ ತಾಯಿ ನನಗೆ ಆಮೇಲೆ ಸಿಕ್ಕಂಥ ಒಂದು ತುಂಬ ಕಷ್ಟ ಕಾಲದಲ್ಲಿ ಇದ್ದಂಥ ಸಮಯದಲ್ಲಿ ನನಗೆ ಸಿಕ್ಕಂಥ ಒಂದು ಸಪೋರ್ಟಿವ್ ಕೈ, ವಜ್ರ, ಡೈಮಂಡು. ಒಂದು ಲೆವೆಲ್ಗೆ ನಾನು ಸ್ಕೂಲು ಕಾಲೇಜ್ ಟೈಮಲ್ಲಿ ನನಗೆ ಹವಾಯಿ ಚಪ್ಪಲಿ ಹಾಕೊತ ಇದ್ದೆ. ನಾನು ಅಲ್ಲಿಂದ ಇಲ್ಲಿವರೆಗೂ ನಮ್ಮ ತಾಯಿ ಕರ್ಕೊಂಬಂದಿದ್ದಾರೆ. ಒಂದು ಲೆವೆಲ್ಗೆ ನಾನು ಅಂದ್ಕೊಂಡಂಗೆಲ್ಲ ಮಾಡೋ ಥರ ಒಂದು ದೈವಬಲ ಅನ್ನೋದೊಂದು ಒಬ್ರಿಗೆ ಇರಲೇಬೇಕು. ಅದು ಎಷ್ಟು ಇಂಪಾರ್ಟೆಂಟ್ ಅಂದರೆ ಲೈಫಲ್ಲಿ ಅಷ್ಟು ಇಂಪಾರ್ಟೆಂಟ್ ಆಗುತ್ತೆ. ನೀವು ಅಂದ್ಕೊತೀರಾ ಅದೆಲ್ಲ ಏನಿಲ್ಲ, ನಿಮ್ಮ ಕೆಲಸ ನೀವು ಮಾಡೋದ್ರ ಮೇಲೆ ಡಿಪೆಂಡ್ ಇರುತ್ತೆ. ನೋ ನೆವರ್. ಒಂದು ಸಲ ನಿಮಗೆ ದೈವದು ನಂಬಿಕೆ ಮತ್ತು ಅದರದ್ದು ಒಂದು ಸಪೋರ್ಟ್ ಅನ್ನೋದು ಸಿಗುತ್ತಲ್ಲ, ನಿಮ್ಮ ಲೆವೆಲೇ ಬೇರೆ ಇರುತ್ತೆ. ಅಂದರೆ ಅದು ಪರ್ಸೆಂಟೇಜ್ ವೈಸ್ ಮೇಲೆ ಸಿಗ್ಬೋದು. ನಾನು ಇದನ್ನು ಪರ್ಸೆಂಟೇಜ್ ವೈಸ್ ಸೆಗ್ರಿಗೇಟ್ ಮಾಡ್ತೀನಿ. ತುಂಬ ಹೈ ಆಗಿ ಸಪೋರ್ಟ್ ಕೊಟ್ಟರೆ ನಿಮ್ಮ ಲೈಫೇ ಕೆರಿಯರೇ ಎಲ್ಲೋ ಹೋಗ್ಬಿಡುತ್ತೆ. ಒಂದು ನಿಮ್ಮ ತಕ್ಕನಾಗೆ ನಿಮ್ಮ ಹಾವಭಾವ, ನಿಮ್ಮ ಕರ್ಮ ಫಲದ ಅನುಗುಣವಾಗಿ ಏನಾದರೂ ಸಪೋರ್ಟ್ ಸಿಕ್ಕಿದ್ರೆ ಅದು ಬೇರೆ ಲೆವೆಲ್ ಇರುತ್ತೆ. ಸೊ ಜಾಸ್ತಿ ಏನು ತಲೆಗೆ ಹೆಡ್ಶಾಟ್ ಹಾಕಲ್ಲ ನಾನು. ಗೊತ್ತಿರುತ್ತೆ ಕಬ್ಬಾಳಮ್ಮ ಅಂದರೆ ನೀವೇನಾದ್ರು ಅಂದ್ಕೊಂಡಿರೋದು ಇಲ್ಲ ಅಂದ್ಕೋಬೇಕು, ಈ ಥರ ಕೆಲಸ ಸಿಗೋದಾಗಲಿ, ಏನೇ ಒಂದು ಲೈಫಲ್ಲಿ ಏನೋ ಒಂದು ಅಚೀವ್ಮೆಂಟು. ಆ್ಯಕ್ಚುಲಿ ನಾನು ಯೂಟ್ಯೂಬ್ ಮಾಡಬೇಕು ಅಂದಾಗ ನನ್ನ ಹತ್ರ ಕ್ಯಾಮ್ರಾ ತೊಗೊಳಕ್ಕೂ ಆಗ್ತಾಯಿರಲಿಲ್ಲ. ನಾನು ದೇವಸ್ಥಾನಕ್ಕೆ ಹೋದ್ಮೇಲೆ, ದೇವ್ರ ಹತ್ರ ಅರ್ಕೆ ಮಾಡ್ಕೊಂಡ್ಮೇಲೆ, ಈಗ ನನ್ನ ಹತ್ರ ಗಾಡಿ ಇದೆ, ಕ್ಯಾಮ್ರಾಗಳಿದೆ. ಅಂದರೆ EMIಗಳು ನಮಗೂ ಇದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಒಂದು ಸಪೋರ್ಟು, ಒಂದು ಧೈರ್ಯ ಅನ್ನೋದು ಸಿಗುತ್ತಲ್ಲ, ಅದು ದೇವರಿಂದ ನನಗೆ ಸಿಕ್ಕಿದೆ. ಸೊ ನನಗೆ ಅದರಲ್ಲಿ ಪಾಸಿಟಿವ್ ವೈಬ್ಸು. ದೇವ್ರ ಹತ್ರ ಹೋದ್ಮೇಲೆ, ತಾಯಿ ಹತ್ರ ಹೋದ್ಮೇಲೆ ನಮಗೆ ಸಖತ್ ಒಳ್ಳೆಯದಾಗಿದೆ. ಇವಾಗ ನೋಡಿ, ನಾನು ಯೂಟ್ಯೂಬ್ ಮಾಡ್ತಾಯಿದ್ದೀನಿ. ಮೊದಲು ನಾನು ಯೂಟ್ಯೂಬ್ ಮಾಡೋಕ್ಕಾಗ್ತಾಯಿರಲಿಲ್ಲ. ನನಗೆ ಫ್ರೀ ಸಿಗ್ತಾ ಇರಲಿಲ್ಲ ಎಡಿಟಿಂಗೆಲ್ಲ ಟೈಮ್. ದೇವ್ರ ಹತ್ರ ನಾನು ಕೇಳ್ಕೊಂಡಿದ್ದೆ, ನನಗೆ ಫ್ರೀ ಇರೋದು ಮಾಡು, ಯೂಟ್ಯೂಬ್ ಮಾಡೋ ಥರ. ಈಗ ನನಗೆ ಸಾಟರ್ಡೆ ಸಂಡೇ ಲೀವ್ಗಳ ಥರ ಸಿಗುತ್ತೆ, 5 days ವರ್ಕಿಂಗ್ ಡೇಸು. ಸೊ ನನಗೆ ಎಡಿಟಿಂಗ್ ಮಾಡಿ ವೀಡಿಯೋ ಹಾಕೋಕ್ಕೆ ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ಹಾಕೋದಕ್ಕೆ ನನಗೆ ಟೈಮ್ ಸಿಗುತ್ತೆ. ಎಲ್ಲ ನಾನು ಅಂದ್ಕೊಂಡಂಗೆ ದೇವ್ರ ಹತ್ರ ಏನು ಕೇಳ್ಕೊತೀನೋ ಅದು ಸಿಗುತ್ತೆ ನನಗೆ. ನಾನು ನಿಮ್ಮನ್ನು ಅಷ್ಟೇ ರಿಕ್ವೆಸ್ಟ್ ಮಾಡಿ ಕೇಳ್ತಾ ಇದ್ದೀನಿ, ವಿಡಿಯೋ ಇಷ್ಟ ಆದರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಲಿಂಕ್ ಕೊಟ್ಟಿರ್ತೀನಿ, ಫಾಲೋ ಮಾಡ್ಕೊಳ್ಳಿ. ಅದರಲ್ಲಿ ಫಸ್ಟು ಅಪ್ಡೇಟ್ ಬರುತ್ತೆ. ಅದಾದಮೇಲೆ ಇದರಲ್ಲೇ ನೆಕ್ಸ್ಟ್ ವಿಡಿಯೋ ಬರೋದು. ಯಾಕಂದರೆ ಯೂಟ್ಯೂಬ್ ಲೆಂತಿ ವಿಡಿಯೋ ಮಾಡಬೇಕಂದ್ರೆ ನಾರ್ಮಲಾಗೆ ನಮಗೆ ನಾನು ಆ್ಯಕ್ಚುಲಿ ಲ್ಯಾಪ್ಟಾಪೆಲ್ಲ ಸದ್ಯಕ್ಕೆ ಯೂಸ್ ಮಾಡ್ತಾಯಿಲ್ಲ. ಯಾಕಂದರೆ ಒಂದು ಟೇಬಲ್ ಸೆಟಪ್ ಮಾಡ್ಕೊಬೇಕು. ಹಾಗಾಗಿ ಮತ್ತು ನನ್ನದು ಮೊಬೈಲ್ ಏನು ಬಂದದು 4G. ಸೊ ಅನ್ಲಿಮಿಟೆಡ್ ಡೇಟಾ ಬರೋಲ್ಲ. ಸೊ ನಾನು ಏನಾದ್ರು 5G ಮೊಬೈಲ್ ಏನಾದ್ರು ಆ ಥರ ಅಪ್ಡೇಟ್ ಆಗಬೇಕು ಅಂತ ಇದ್ದೀನಿ. ಎಲ್ಲ ಕಮಿಟ್ಮೆಂಟ್ ಸ್ವಲ್ಪ ಇದೆ, ಅದನ್ನು ಕ್ಲಿಯರ್ ಮಾಡ್ಕೊಂಡು ಹಾಕ್ತೀನಿ ನೆಕ್ಸ್ಟು. ಅದಾದಮೇಲೆ ನೋಡೋಣ. ಆದಷ್ಟು ಲ್ಯಾಪ್ಟಾಪಲ್ಲೇ ಇನ್ನೂ ಎಡಿಟಿಂಗು ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ಗೆ ಕೊಡೋಣ. ಈಗ ಸದ್ಯಕ್ಕೆ ನಾರ್ಮಲಾಗಿರುತ್ತೆ, ಕ್ಷಮೆ ಇರಲಿ. ನೀಡ್ 1K ಸಬ್ಸ್ಕ್ರೈಬರ್. ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಮತ್ತು ನಿಮ್ಮಲ್ಲೇ ನೀವೇನಾದ್ರು ಆಗಬೇಕು, ನೀವೇನಾದ್ರು ಅಂದ್ಕೊಂಡಿದ್ರೆ ಮಾಡಬೇಕು ಅಂತ ತಪ್ಪದೆ ನಾನು ಇವಾಗ ಹೋಗ್ತಾ ಇರೋಂಥ ದೇವ್ರಿಗೆ ನೀವು ಹೋಗಿ, ತಾಯಿ ನಿಮಗೂ ಒಳ್ಳೇದು ಮಾಡಲಿ. ಪಕ್ಕಾ ದೇವ್ರ ಮೇಲೆ ನಂಬಿಕೆ ಇಟ್ಕೊಂಡು ಹೋಗಿ, ನೀವು ಕೇಳಿದ್ದನ್ನು ಕೊಡ್ತಾರೆ. ಓಕೆನಾ? ಅದರಲ್ಲಿ 2 ಮಾತಿಲ್ಲ. ನಂಬಿಕೆ ಇರಬೇಕು ದೇವ್ರ ಮೇಲೆ. ಸುಮ್ಮನೆ ಹೋಗಿ ನಂಬಿಕೆ ಇಲ್ಲದೇ ಕೈ ಕಟ್ಕೊಂಡು ಕೂತ್ಕೊಂಡ್ರೆ ಏನೂ ಆಗಲ್ಲ, ಏನೂ ಸಿಗೋದು ಇಲ್ಲ ನನ್ನ ಪ್ರಕಾರ. ನಿಮಗೆ ನಂಬಿಕೆ ಇರಬೇಕು ತಾಯಿ ಮೇಲೆ, ಆವಾಗಲೇ ನಿಮಗೆ
ಸಿಗೋದು ಪ್ರತಿಫಲ ಎಲ್ಲ ನಿಮಗೆ ಗೊತ್ತಾಗುತ್ತೆ. ಈ ಅಂದರೆ ನನಗೆ ಪರ್ಟಿಕ್ಯುಲರಾಗಿ ಕಬ್ಬಾಳ ಮಾತ್ರನೇ ಹೋಗಿ ಅಂತ ಹೇಳಲ್ಲ, ಸಾಕಷ್ಟು ದೇವ್ರುಗಳಿದೆ. ಅವರೆಲ್ಲ ನಾನು ಸಾಕಷ್ಟು ದೇವ್ರುಗಳ ಹತ್ರ ಅಲ್ದಿದ್ದೀನಿ. ನನ್ನ ಲೈಫ್ ಮೊದಲು ಹೇಗಿತ್ತು ಅಂದರೆ ನೀವು ಕೇಳಲ್ಲ ಫ್ರೆಂಡ್ಸ್. ನಾನು ಇದೆಲ್ಲ ಹೇಳ್ಬಾರ್ದು, ಬಟ್ ಹೇಳ್ತೀನಿ. ಯಾಕಂದರೆ ದೇವ್ರದಲ್ಲಿ ಅಲ್ಲಿ ಹೋದ್ಮೇಲೆ ನನಗೆ ಎಷ್ಟು ಒಳ್ಳೇದಾಯಿತು ಅಂತ ನಿಮಗೂ ಗೊತ್ತಾಗಬೇಕು. ಮೊದಲು ನಾನು ಸ್ವಿಗ್ಗಿ ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡ್ತಾಯಿದ್ದೆ. ಯಾಕಂದರೆ ನಾನು ಫಾಸ್ಟ್ ಹೇಳ್ಬಿಡ್ತೀನಿ. ಯಾಕಂದರೆ ನಾನು ಮ್ಯಾನೇಜರ್ ಹತ್ರ ಕಿರಿಕ್ ಮಾಡಿಕೊಂಡು ಕೆಲಸ ಬಿಟ್ಟೆ. ಆಡಿಟ್ ಆಫೀಸಲ್ಲಿ ವರ್ಕ್ ಮಾಡ್ತಾಯಿದ್ದೆ. ಸೊ ನನಗೆ ಸ್ಯಾಲ್ರಿ ಕಮ್ಮಿ ಇತ್ತು, ಹೈಕ್ ಇತ್ತು. ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ನಮಗೆ ಅವ್ರು ಪೇಯ್ಡ್ ಅಸಿಸ್ಟೆಂಟ್ಗಳಿಗೆಲ್ಲ ಕೊಡೋಲ್ಲ ಅಂತ ಆರ್ಗ್ಯುಮೆಂಟ್ ಮಾಡೋದು. ನನಗೆ ಯಾಕೋ ಸರಿ ಬರ್ತಾಯಿರಲಿಲ್ಲ. ಸ್ಯಾಲ್ರಿ ಕಮ್ಮಿ, ಅವ್ರ ಕೆಲಸಕ್ಕೆ ನಮ್ಮ ದುಡ್ಡು ಹಾಕೊಂಡು ನಾವು ಹೋಗಬೇಕಾಗಿತ್ತು. ಸೊ ಅದೆಲ್ಲ ನಮಗೆ ಯಾಕೋ ಸರಿ ಬರಲಿಲ್ಲ. ನಾನು ಕಿರಿಕ್ ಮಾಡ್ಕೊಂಡು ಕೆಲಸ ಬಿಟ್ಟೆ. ಅದಾದಮೇಲೆ ನಾನೊಂದು ಆಲ್ಮೋಸ್ಟ್ ಒಂದು 6 months ಡೆಲಿವರಿ ಬಾಯ್ ಆಗಿ ಮಾಡಿದೆ. ಅದು ನನ್ನಲ್ಲಿರೋ ಅಹಂಕಾರದಿಂದ, ಬಿಡು ನನಗೆ ಕೆಲಸ ಸಿಗದೇ ಇದ್ರೂ ಪರವಾಗಿಲ್ಲ, ನಾನು ಡೆಲಿವರಿನೇ ಮಾಡ್ಕೊಂಡಿರ್ತೀನಿ. ಆದರೂ ನಾನು ಡಿಗ್ರಿ ಎಲ್ಲ ಕಂಪ್ಲೀಟ್ ಮಾಡಿದ್ರು ನಾನು ಡೆಲಿವರಿ ಮಾಡಿದ್ದೆ. ಇದರಲ್ಲಿ ಹೇಳ್ಕೊಳ್ಳೋದ್ರಲ್ಲಿ ಏನು ಮುಜುಗರ ಇಲ್ಲ. ಕೆಲಸನೆಲ್ಲ ನನಗೆ ಕಳ್ತನ ಮಾಡ್ಕೊಂಡು ಬದುಕಿಲ್ಲ. ಸಾಕಷ್ಟು ನನಗೆ ಕರೋನಾ ಟೈಮಲ್ಲಿ ನಮಗೆ ಕೈ ಹಿಡ್ದಿದ್ದೆ ಸ್ವಿಗ್ಗಿ ಅನ್ಬೋದು. ಸಾಕಷ್ಟು ಸಾರಿ ನಾನು ಹತ್ತಿದ್ದೀನಿ. ಆವಾಗಲೇ ನಾನು ಯೂಟ್ಯೂಬರ್ ಆಗಬೇಕು, ಈ ಥರ ಮೋಟೋಲಾಗ ಟ್ರಾವೆಲಿಂಗ್ ವೀಡಿಯೋಗಳನ್ನ ನಾನು ಮಾಡಾಕಬೇಕು ಅಂತ ನನಗೆ ಆವಾಗಿಂದ ಹುಚ್ಚಿತ್ತು. ನಾನು ಅವರು ಯಾರು ನನಗೆ ಇನ್ಸ್ಪಿರೇಷನ್ ಅಂತ ಹೇಳಿದ್ರೆ ಅವ್ರ ಹೆಸರು ಹೇಳ್ಕೊಂಡು ನನಗೆ ಬೆಳೆದೆ ಅಂತ ಬರುತ್ತೆ. ಅವ್ರ ಹೆಸರು ಹೇಳೋ ಅವಶ್ಯಕತೆ ಏನಿಲ್ಲ ಅಂದ್ಕೊತೀನಿ. ನನ್ನ ಪಾಸ್ಟ್ ನೀವು ತಿಳ್ಕೊಂಡ್ರೆ ಸಾಕು. ಯಾಕಂದರೆ ದೇವ್ರ ಹತ್ರ ಹೋದ್ಮೇಲೆ ನಾನೇನಾಗಿದ್ದೀನಿ, ಇವಾಗ ಏನಾಗಿದ್ದೀನಿ, ಇವಾಗ ಎಲ್ಲಿದ್ದೀನಿ, ಇವಾಗ ಯಾವ ಲೆವೆಲಲ್ಲಿದ್ದೀನಿ ಅಂತ ನಿಮಗೂ ಗೊತ್ತಾಗುತ್ತೆ. ಎಷ್ಟೋ ಸಲ ನಾನು ರಾತ್ರಿ 12 ಗಂಟೆ 1 ಗಂಟೆಗೆ ಬಂದಾಗ ಕಣ್ಣಲ್ಲಿ ನೀರು ಹಾಕ್ಕೊಂಡಿದ್ದೀನಿ. ಏನು ಗುರು, ನಾನು ಇಷ್ಟು ದುಡಿದ್ರು ಇಷ್ಟು ಸಂಪಾದನೆ ಮಾಡಿದ್ರು ಏನೂ ಮಾಡೋಕ್ಕಾಗ್ತಾಯಿಲ್ವಲ್ಲ, ನಾನು ಅಂದ್ಕೊಂಡಂಗೆ ಇರೋಕ್ಕಾಗ್ತಾಯಿಲ್ವಲ್ಲ ಅಂತ. ಆಫ್ಟರ್ ದಟ್ 2-3 years ಅಂದರೆ ಅದಾದಮೇಲೆ ಒಂದು 6 monthsಗೆ ನನಗೆ ಗೊತ್ತಾಗ್ಬಿಡುತ್ತೆ, ಇದೇ ಕೆಲಸ ಮಾಡ್ತಾಯಿದ್ರೆ ಏನೂ ವ್ಯಾಲ್ಯೂ ಇರೋಲ್ಲ, ನೋ ಯೂಸ್ ಅಂತ ನನಗೆ ಗೊತ್ತಾದಮೇಲೆ ನಾನೇನು ಮಾಡ್ತೀನಿ, ಬೇರೆ ಕಡೆ ಕಂಪ್ನಿಗೆ ಜಾಯ್ನ್ ಆಗ್ತೀನಿ. ಸ್ವಿಗ್ಗಿಲೇ ಇನ್ಸ್ಟಾಲ್ ಮಾಡಿಬಿಡ್ತಲ್ಲ, ಅಲ್ಲಿ ASM ಆಗಿ ವರ್ಕ್ ಮಾಡ್ತೀನಿ. ಅಲ್ಲಿ ಬಟ್ ನನಗೆ ಶಿಫ್ಟ್ ವೈಸ್ ಇರುತ್ತೆ, ಎಡಿಟಿಂಗು ಆಗೋಲ್ಲ, ಈ ಕಡೆ ವ್ಲಾಗ್ ಮಾಡ್ದಂಗೂ ಆಗೋಲ್ಲ. ಆಮೇಲೆ EMI ತೊಗೊಂಡು ಕ್ಯಾಮ್ರಾ ತೊಗೋತೀನಿ, ಅವಾಗವಾಗ ಒಂದೊಂದು ವೀಡಿಯೋ ಹಾಕ್ತೀನಿ. 2024ರಲ್ಲಿ ಯೂಟ್ಯೂಬ್ ಅದಕ್ಕೆ ಮುಂಚೆ ಒಂದು ಅಕೌಂಟ್ ಮಾಡಿದ್ದೆ, ಅದು ಯಾಕೋ ಸೆಟ್ ಆಗಲಿಲ್ಲ. ಅದು ಫುಲ್ ಪರ್ಮನೆಂಟಾಗಿ ಡಿಲೀಟ್ ಮಾಡಿಬಿಟ್ಟು ಮತ್ತು ಇನ್ನೊಂದು ಚಾನಲ್ ಓಪನ್ ಮಾಡಿದೆ. ಇವಾಗೇನಿದೆ ಅದು 2024ರಲ್ಲಿ ಟೈಮೇ ಸಿಗ್ತಾ ಇರಲಿಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಮಗೆ ಎಡಿಟ್ ಮಾಡಿ ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ. ಸೊ ಹಾಗಾಗಿ ಇಲ್ಲಿ ಅಷ್ಟೇ. ಇವಾಗ ಒಂದು ಲೆವೆಲ್ಗೆ ದೇವ್ರು ಇಟ್ಟಿದ್ದಾರೆ, ಇನ್ನೂ ಹೆಚ್ಚಿಗೆ ಇರಲಿ. ನಾನೇನು ಜಾಸ್ತಿ ಕೇಳಲ್ಲ, ಕೆಲಸ ಮಾಡ್ತೀನಿ, ಪ್ರತಿಫಲ ಸಿಗಲಿ ಅಷ್ಟೇ. ನಿಮ್ಮನ್ನು ಎಂಟರ್ಟೈನ್ಮೆಂಟ್ ಮಾಡ್ತೀನಿ. ನಮ್ಮ ಚಾನಲಿಂದ ನಿಮ್ಗೆ ಏನು ಸಿಗುತ್ತಪ್ಪ ಅಂದರೆ ನಿಮಗೆ ಸಿಂಪಲ್ಲು, ನೀವು ನೋಡಿರೋ ಅಂಥದ್ದು ಫಸ್ಟು ತೋರಿಸ್ತೀನಿ. ಮತ್ತು ನೀವು ಎಂದೂ ನೋಡದೇ ಇರೋವಂಥ ಪ್ರಯತ್ನ ನಾನು ಫುಲ್ ಟೈಮ್ ಯೂಟ್ಯೂಬರ್ ಆಗಬೇಕು ಅಂತ ಟ್ರೈ ಮಾಡ್ತಾಯಿದ್ದೀನಿ. ಸೊ ದೇವ್ರ ದಯದಿಂದ ಆಗಲಿ. ಕಬ್ಬಾಳಮ್ಮನ ಆಶೀರ್ವಾದ, ನಮ್ಮನೆ ದೇವ್ರು ಮಡವಾಳ ಶಿವಶಂಕರೇಶ್ವರ, ಮಾದಪ್ಪ, ಎಲ್ಲ ದೇವರು ಇಂಥವ್ರು ಅಂತ ಇಲ್ಲ, ಎಲ್ಲ ದೇವರಿಂದನೂ ಆಶೀರ್ವಾದ ಸಿಗ್ತೀವಿ, ಒಳ್ಳೆಯ ಆಶೀರ್ವಾದ ಆಗಲಿ. ನನಗೂ ಆದಷ್ಟು ಫುಲ್ ಟೈಮ್ ಯೂಟ್ಯೂಬರ್ ಆಗಬೇಕು. ನೀವೇನಾದ್ರು ನನ್ನ ಪಾಸ್ಟ್ ಬಿಡಿ, ವೀಡಿಯೋಯಿಂದ ಏನಾದ್ರು ನಿಮಗೆ ಯೂಸ್ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಹೊಸ ಕಂಟೆಂಟ್ ಕ್ರಿಯೇಟರ್ಸ್ನ, ಹೊಸ ಯೂಟ್ಯೂಬರ್ಸ್ನ ಸಪೋರ್ಟ್ ಮಾಡಿ. ನೀವು ಕೊಡೋ ಒಂದೊಂದು ಲೈಕ್ಸು, ಶೇರ್ಸು ಮತ್ತು ಕಮೆಂಟ್ಸು ಇನ್ಸ್ಪೈರ್ ಆಗಿರುತ್ತೆ ನಾವು ನೆಕ್ಸ್ಟು ವೀಡಿಯೋಗಳನ್ನ ಖುಷಿಯಿಂದ ಮಾಡೋಕ್ಕೆ. ಸೊ ಅಷ್ಟು ಹೇಳ್ತಾ ಜಾಸ್ತಿ ಹೆಚ್ಚು ಹಾಕಲ್ಲ, ನಡೀರಿ ಹೋಗೋಣ. ಇವಾಗ 700ರಲ್ಲಿದ್ದೀವಿ. ಆಲ್ಮೋಸ್ಟ್ 6 ಆಗೋಯ್ತು, ಇನ್ನೂ ಸೂರ್ಯನೇ ಬಂದಿಲ್ಲ, ನಾವೇ ಬಂದ್ಬಿಟ್ಟಿದ್ವಿ. ಒಂದೊಂದು ಸಲ ಒಂದೊಂದು ಥರ ಈ ಕ್ಲೈಮೇಟ್ ಚೇಂಜ್. ಯಾವ ಚಳಿಗಾಲ ಒಂದು ಸರಿಯಾದ ಪ್ಯಾಟರ್ನ್ ಫಾಲೋ ಮಾಡಲ್ಲ. ಒಂದು 15 days 1 month ಸ್ವಲ್ಪ ಡಿಫ್ರೆನ್ಸ್ ಹಿಡಿಯುತ್ತೆ. ಮೊದಲೆಲ್ಲ 5 o'clock 5:40 5:50ಗೆಲ್ಲ ಸೂರ್ಯೋದಯ ಆಗ್ಬೋದು. ಈಗೆಲ್ಲ ಏನು ಪ್ರಾಬ್ಲಮ್ ಅಂದರೆ 6 o'clock ಆದರೂ ಇನ್ನೂ ಸೂರ್ಯ ಹುಟ್ಟಿಲ್ಲ, ಎಲ್ಲ ಬ್ಲ್ಯಾಕ್ ಕತ್ಲೆ ನೋಡ್ರಿ ಸುತ್ತಮುತ್ತ. ನಾವು ಮನೆ ಬಿಟ್ಟಾಗ ಒಂದು 4:30-40 ಆಗಿತ್ತು, ಒಂದು ಕಾಲ ಅವರು. ನಾನು ನಿಧಾನಕ್ಕೆ ಬಂದೆ, ಯಾಕಂದರೆ ರೈಡಿಂಗ್ ಮೂಡಲ್ಲಿ ನಾನು ಇನ್ನೂ ಇಲ್ಲ ಸರಿಯಾಗಿ. ಏನು ಇಶ್ಯೂ ಅಂದರೆ ಏನಾದ್ರು ಯೋಚನೆ ಮಾಡ್ತಾ ಇರ್ತೀನಿ, ಸ್ವಲ್ಪ ಟೆನ್ಷನ್ ಆಗ್ಬಿಟ್ಟಿರ್ತೀನಿ ಅಷ್ಟೇ. ಅದಕ್ಕೆ ಹೋಗಿ ಸ್ವಲ್ಪ ಫಾಸ್ಟ್ ಬರೋದನ್ನ ಅವಾಯ್ಡ್ ಮಾಡಿದ್ದೀನಿ. ಇನ್ನೇನೊಂದು 5 minutes ಅಂದ್ಕೊಳ್ಳಿ, ಹೊರಟೋಗ್ತೀನಿ, ದೇವಸ್ಥಾನ ಹತ್ರ ಹೊರಟೋಗ್ತೀನಿ. ಸಿಗೋಣ ದೇವಸ್ಥಾನ ಹತ್ರ, ಓಕೆನಾ? ಏನಿದು ತಂಬಿಟ್ಟು ಆಡ್ತೀನಿ. ಜಾತ್ರೆ ವೈಬ್ಸ್ ನೋಡಿ ಫ್ರೆಂಡ್ಸ್, ಮಸ್ತಾಗೈತೆ. ಐ ಥಿಂಕ್ ಸುತ್ತಮುತ್ತ ಗ್ರಾಮದಲ್ಲಿ ಇರೋವಂಥ ದೇವ್ರುಗಳು ಬರುತ್ತೆ. ಫುಲ್ಲು ಲೈಟಿಂಗ್ಸ್ ಎಲ್ಲ ಜಲ್ಲಿ. ಅಂದರೆ ಕಬ್ಬಾಳಮ್ಮ ಜಾತ್ರೆ ದಿನ ಅಕ್ಕಪಕ್ಕ ಊರಲ್ಲಿರುತ್ತೋ ಅಂಥ ದೇವ್ರುಗಳು
ಆ ಜಾತ್ರೆ ದಿನ ಬರ್ತವೆ, ಅರ್ಥ ಆಯ್ತಾ? ಅದಕ್ಕೆ ಇದೆಲ್ಲ ಪೂರ್ತಿ ಸೀರಿಯಲ್ ಸೆಟ್ ಹಾಕಿರೋದು. ಅಲ್ಲಿ ಮೊಬೈಲ್ ಟಾರ್ಚ್ ಹಾಕೊಂಡು ಹತ್ತವ್ರು ನೋಡು, ಲೈಟು ಮಿಡುತ್ತಾ ಅದೇ. ಅಯ್ಯೋ ಮನೆಯಿಂದ ತಂಬಿಟ್ಟು ಎತ್ಕೋಬೋದು ಅನಿಸುತ್ತೆ. ನೋಡ್ರಿ ಹೆಂಗಿದೆ ಜಾತ್ರೆ. ನಾನು ಇದೇ ಫಸ್ಟ್ ಬರ್ತಾ ಇರೋದು. ಇವಾಗ ಪಾರ್ಕಿಂಗ್ದೇ ಪ್ರಾಬ್ಲಮ್ಮು, ಎಲ್ಲ ಹಾಕೋದಂತಾನೆ ಗೊತ್ತಾಗ್ತದೆ. ಹೋಣಲ್ಲ. ಸೊ ನೀವೇ ನೋಡ್ತಾ ಇದ್ದಾರೆ, ಇದು ಊರಲ್ಲಿ ಒಂದು ಕಲ್ಲು ಕಂಬ ಬರುತ್ತೆ. ಸೊ ಅಲ್ಲಿ ಪೂಜೆ ನಡೀತಾ ಇದೆ. ಈ ಕಡೆಯಿಂದ ತಂದು ಬರ್ತಾ ಇದೆ. ಒಂಥರ ಹಬ್ಬದ ಲೈಟ್ಸು. ಇದು ಫಸ್ಟ್ ಟೈಮ್ ಅಲ್ಲ, ಒಂಥರ ಹೊಸ ಥರ ನಾನು ಬೇರೆ ಯಾವಾಗೂ ನೋಡಿಲ್ಲ. ಲೈಟ್ ಚೆನ್ನಾಗಿದೆ. ಆಲ್ರೆಡಿ ಜಾಗ ಇಲ್ಲದೆ ಕೊಂಡದ ಹತ್ರ ನಿಂತ್ಕೊಂಡ್ಬಿಟ್ಟವ್ರೆ. ನಾವು ಬೇರೆ ಯಾವುದೋ ಬಿಲ್ಡಿಂಗ್ ಕೂಡಿದ್ದೀವಿ. ಸೊ ನಾವು ಟಾಪ್ ಆ್ಯಂಗಲ್ನ ಶೂಟ್ ಮಾಡೋಣ ಅಂತ ಬಂದು ನೋಡಿದ್ರೆ ಇಲ್ಲೂ ಜನ ತುಂಬ್ಕೊಂಡ್ಬಿಡವ್ರೆ. ನೋಡಿ ಡ್ರೋನಲ್ಲಿ ಹಾರಿಸ್ತವ್ರೆ. ಇಷ್ಟು ಜನ ಕೊಂಡದ ಹತ್ರ. ಆ್ಯಕ್ಚುಲಿ ದೂರದಿಂದ ನಮಗೆ ಏನು ಇದೆ ದೇವಸ್ಥಾನ. ಸೆಲ್ಫಿ ಸ್ಟಿಕ್ಕಲ್ಲಿ ಮಾಡ್ತಾ ಇರೋದಕ್ಕೆ ಇಷ್ಟು ಕ್ಲಿಯರು ನಮಗೂ ನೀಟಾಗಿ ಕಾಣಿಸ್ತಾ ಇಲ್ಲ. ಸೊ ಕೆಳಗಡೆ ಹೋಗ್ಬಿಡ್ತೀವಿ ನೆಕ್ಸ್ಟ್ ನಾವು. ಸೊ ಅಲ್ಲಿಂದ ವಿಜುವಲ್ಸು ನಮ್ಗೆ ಕೆಳಗಡೆ ಹೋಗ್ಬಿಡಿ. ಟೆಂಪಲ್ ಫ್ರಂಟ್ ಬಂದರೆ ನೋಡಿ ನಾನು ಸಂದಿಗಿಂದಿ ತೋರ್ಕೊಂಡು ಹೋಗ್ಬಿಡೋಣ. ನೋಡ್ರಿ ಇದೆಲ್ಲ ಸೈಡಲ್ಲಿ ಹತ್ಕೊಂಡ್ಬಿಟ್ಟಿದ್ದಾರೆ. ಇನ್ನೇನು ಕೊಂಡ ಆಯೋ ಟೈಮ್ಗೆ ಇನ್ನೂ ಕಾಣಿಸೋದ್ರಿಂದ ಜಾಸ್ತಿ ಜನ ನಿಂತ್ಕೊಂಡ್ಬಿಡ್ತಾರೆ. ಮನೆ ಮುಂದೆ ಹೋಗೋಣ. ಇಲ್ಲಂತೂ ಇಷ್ಟು ಕ್ರೌಡ್ ನಾನು ಯಾವ ಜಾತ್ರೆಯಲ್ಲೂ ನೋಡಿರಲಿಲ್ಲ. ಅಷ್ಟವ್ರೆ. ಈ ಟೆಂಪಲ್ಗೆ ನಾನು ಮೊದಲೇ ಬರ್ತಾಯಿರ್ತೀನಿ. ಅದೇನೋ ಒಂಥರ ನನಗೆ ಖುಷಿ ಹೀಗೆ ಬರೋಕ್ಕೆ. ಎಷ್ಟು ಸಲ ಬಂದರೂ ನನಗೆ ಬೇಜಾರಾಗಲ್ಲ. ಸೊ ಗೈಸ್, ಕಷ್ಟಪಟ್ಟು ಅವ್ರನ್ನ ತರ್ಕೊಂಡು ಸಂದಿಗಿಂದಿ ಮಾಡ್ಕೊಂಡು ಬಂದಿದ್ದೀನಿ. ಇಲ್ಲಿವರೆಗೂ ಸೆಲ್ಫಿ ಸ್ಟಿಕ್ ಹಾಕಿರೋದಕ್ಕೆ ಇಷ್ಟು ವೈಟ್ ಕಾಣಿಸ್ತಾ ಇದೆ. ಆ್ಯಕ್ಚುಲಿ ನಾನು ವೈಟ್ ಇಲ್ಲ, ನಾನು ನೋಡಿದ್ರೆ ಕುಳ್ಳ. ಇವರೆಲ್ಲ ನನ್ನ ಮುಂದೆ ಇರೋರೆಲ್ಲ ಹೀಟ್ ಸಕ್ಕತ್ತಾಯಿತು. ನಮಗೂ ಏನೂ ಕಾಣಿಸ್ತಾ ಇಲ್ಲ. ಸೊ ನಾನು ಲೈವ್ ನೋಡ್ತಾ ಇದ್ದೀನಿ ಕ್ಯಾಮ್ರಾ. ಈ ಕೊಂಡನ ಆಲ್ಮೋಸ್ಟು ಈವ್ನಿಂಗಿಂದಲೇ ಎರವಾರದಿಂದ ಬರುವಂಥ ಏನೋ ಕೋಳೆಗಳಿಂದ ಸುಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಇದು ಆಲ್ಮೋಸ್ಟ್ ಒಂದು ಬೆಳಗಿನ ಜಾವ 6 ಗಂಟೆವರೆಗೂ ಕಾಯ್ದೈತೆ ಸರಿಯಾಗಿ. ಏನು ಗುರು ಸಖತ್ತು ಕ್ರೌಡು ಈ ಜಾತ್ರೆಯಲ್ಲಂತೂ. ನೀವು ಅಲ್ಲಿ ಎದುರುಗಡೆ ಕಾಣಿಸ್ತಿರೋ ಬಿಲ್ಡಿಂಗು ಆಲ್ಮೋಸ್ಟ್ ಅಲ್ಲೂ ಹತ್ಬಿಟ್ಟಿದ್ದಾರೆ. ಇನ್ನೇನು ಕೊಂಡ ಆಯೋ ಟೈಮ್ಗೆ ಇನ್ನೂ ಜಾಸ್ತಿನೇ ಹೋಗ್ತಾರೆ. ಎಲ್ಲ ಜನಗಳು ಕಾಣಿಸ್ತಾರೆ, ನೋಡ್ತಾ ಇದೆ. ಸುತ್ತಮುತ್ತ ಸಖತ್ತು ಜನಗಳು ನೋಡಿ ಬೆಟ್ಟ ಕಾಣಿಸ್ತಿದೆ. ಅಲ್ಲಿ ಒರಿಜಿನಲ್ ದೇವರು ಇದ್ದಿದ್ದು ಮೊದಲು. ನೀವಿಲ್ಲೇನು ನೋಡ್ತಾ ಇದ್ದೀರ, ಇದು ಮನೆಯಿಂದ ದೇವ್ರಿಗೆ ತಂಬಿಟ್ಟು ಅಂತ ಅರ್ಪಣೆ ಮಾಡ್ತಾರೆ. ಸೊ ಅದೇನೇ ಇದು ಸುತ್ತಮುತ್ತಲ ಗ್ರಾಮಗಳು ಆಯ್ಕೆ ಮಾಡ್ಕೊಂಡಿರ್ತಾರೆ ನೋಡಿ. ಅವರು ಒಂದು ಮನೆಯಿಂದ ತಂಬಿಟ್ಟು ಆ ಥರ ಬರಲೇಬೇಕು. ಸೊ ಅದನ್ನ ಇನ್ನೇನು ಕಬ್ಬಳಮ್ಮ ಕೊಂಬಕ್ಕೆ ನಗುವಂಥ ಟೈಮ್ ಆಯಿತು. ಆಲ್ಮೋಸ್ಟು ಬರ್ಬೋದೇನೋ ಒಂದು 5 ಮಿನಿಟ್ಸ್ ಒಳಗಡೆ ಬಂದ್ಬಿಡುತ್ತೆ ಅಂದ್ಕೊಳ್ತೀವಿ. ಸೊ ನೀವು ಇಲ್ಲೇನು ಹೋಗ್ತಾ ಇದ್ದಾರೆ ನೋಡಿದ್ರೆ ಬಂದಿದೆ ಆಲ್ಮೋಸ್ಟ್ ದೇವರು ಕಬ್ಬಳಮ್ಮ. ಸೊ ಇವರು ಇವಾಗ ಬಸವೇಶ್ವರ ಹತ್ರ ಹೋಗಿ ಪೂಜೆ ಮಾಡ್ಕೊಂಡು ಬರ್ತಾರೆ. ನೋಡಿ ಇವಾಗ ಹೋಗ್ತಾ ಇದ್ದೀನಿ, ಅದೇನೇ ದೇವರು. ಪ್ರೋಕ್ಷಣೆ ಆದ ನಂತರ ಕಬ್ಬಳಮ್ಮನವರ ಕೊಂಡದ ಹತ್ರ ಬರ್ತಾರೆ. ಆ ಗೇಟ್ ಹತ್ರ ಸ್ಥಳಾಂತರ ಮಾಡ್ಕೊಳ್ಬೇಕು. ಹಾಗೂ
ಅನ್ನೋಕೊಂಡೇ ನೋಡಲೇಬೇಕು. ಸೊ ಇವಾಗ ತೋರಿಸ್ತಾರೆ ನೋಡಿ ಕಬಡ್ಡಿ ಅದನ್ನು ಮಾಡ್ತಾ ಇದ್ದಾರೆ. ಸೈಡಿಗೆ ಬರ್ತಾರೆ ಇವಾಗ. ತಾಯಿ ಕೊಂಡ ಅದು ಹೋದ ಮೇಲೆ ಅಕ್ಕಿ ಕಟ್ಕೊಂಡಿರೋರು ಎಳ್ಳು ಏಲಕ್ಕಿ ಅನ್ನೋದು ಹಾಕ್ತಾರೆ. ಸೊ ನಮ್ಮದು ಇದೆ, ನಾವು ಹಾಕೊಂಡು ಬನ್ನಿ. ಯಾರ್ಯಾರು ಇಲ್ಲಿವರೆಗೂ ವಿಡಿಯೋ ನೋಡಿದ್ದೀರಾ ಅವರೆಲ್ಲ ಥ್ಯಾಂಕ್ಸ್. ನಿಮಗೇನಾದರೂ ಕಷ್ಟ ಆಗ್ತಿರೋದನ್ನ ಈಡೇರಿಸ್ಕೋಬೇಕಂದ್ರೆ ಈ ತಾಯಿನ ನಂಬಿ ಇಲ್ಲಿಗೆ ಒಂದು ಸಲ ವಿಸಿಟ್ ಮಾಡಿ. ಸಖತ್ ಪವರ್ಫುಲ್ ಮತ್ತು ಕೇಳಿದಂತೂ ಕೊಡೋದಂತೂ ಪಕ್ಕ. ಅದು ದೇವ್ರ ಮೇಲೆ ನಂಬಿಕೆ ಇರಬೇಕು. ಕೆಲವೊಂದು ಈ ಜನ್ರೇಷನ್ ಅಲ್ಲಂಬರ್ದ ಓದಿರೋದು